ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಕೊಡಗಿನಲ್ಲಿ ವನ್ಯಜೀವಿ ಮಾನವ ಸಂಘರ್ಷ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ. ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಯಾವುದೇ ರೀತಿಯ ಪರಿಹಾರ ರಾಜ್ಯ ಸರ್ಕಾರದಿಂದ ನಮಗೆ ಕಳೆದ 3 ವರ್ಷದಿಂದ ಸಿಕ್ಕಿಲ್ಲ. ಬರೀ ಘೋಷಣೆಗಳು ಮಾಡೋದು ಹೊರತು ಯಾವುದೇ ರೀತಿ ಘೋಷಣೆಗಳನ್ನು ಕಾರ್ಯರೂಪಕ್ಕೆ ತರೋದರಲ್ಲಿ ಅವರು ಯಶಸ್ವಿಯಾಗಿಲ್ಲ, ಸಂಪೂರ್ಣವಾಗಿ ವಿಫಲ ಆಗಿದ್ದಾರೆ. ಇವಾಗ ಕೇಂದ್ರ ಸರ್ಕಾರನೂ ಕೂಡ ಕೈ ಜೋಡಿಸಿದ್ದಾರೆ. ಪ್ರಾಜೆಕ್ಟ್ ಎಲಿಫೆಂಟಲ್ಲಿ ಹಂತಕ್ಕೆ 5 ವರ್ಷಕ್ಕೆ ಸುಮಾರು 350 ಕೋಟಿ ಇಲ್ಲಿ ಕೊಡ್ತಾರೆ. ಬರೀ ಹಣ ಅಲ್ಲ, ಹಣದ ಜೊತೆಗೆ ಅದಕ್ಕೆ ಒಂದು ಆ್ಯಕ್ಷನಲ್ ಪ್ಲ್ಯಾನ್, ರೀಜ್ನಲ್ ಆ್ಯಕ್ಷನ್ ಪ್ಲ್ಯಾನ್ ಅಂತ ಇಡೀ ದಕ್ಷಿಣ ಭಾರತ, ಯಾಕಂದರೆ ಪಶ್ಚಿಮ ಘಟ್ಟದ ಎಲ್ಲ ಒಂದು ಕ್ಷೇತ್ರಗಳಲ್ಲಿ ಈ ಸಮಸ್ಯೆಗಳು ಇದ್ದಾವೆ. ವಿಶೇಷವಾಗಿ ಆನೆ ಮಾನವ ಸಂಘರ್ಷದ್ದು. ಅದರಲ್ಲಿ ನಿಖರವಾಗಿ ಕೊಡಗು ಒಂದು ಮಾದರಿ ರೂಪಿಸೋದಕ್ಕೆ ಕೊಡಗುನೇ ಆಯ್ಕೆ ಮಾಡಿದ್ದಾರೆ. ಈ ಟೆಲಿಮೆಟ್ರಿ ಸಿಸ್ಟಮ್ ಅಂದರೆ ಆನೆಯ ಒಂದು ಮೂವ್ಮೆಂಟನ್ನು ಗುರುತಿಸಿ ಅದು ಎಲ್ಲೆಲ್ಲಿ ಹೋಗ್ತಾ ಇದೆ ಅಂತ ಒಂದು ಏನು ಎಚ್ಚರಿಕೆ ಕೊಡೋ ದೃಷ್ಟಿಯಲ್ಲಿ ಆ ಒಂದು ಸಿಸ್ಟಮನ್ನು ರೂಪಿಸಲಿಕ್ಕೆ ಇವತ್ತು ವಿರಾಜಪೇಟೆ ಮತ್ತು ಕೊಡಗುನ ಆಯ್ಕೆ ಮಾಡಿದ್ದಾರೆ. ಇದೆಲ್ಲನೂ ಕೂಡ ಕೇಂದ್ರ ಸರ್ಕಾರ ನಮಗೆ ಸ್ಪಂದನೆ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಏನು ಸಮಸ್ಯೆ ಆನೆಗಳಿದೆ ಅದನ್ನ ಗುರುತಿಸಿ ಯಾವ ರೀತಿ ಅದನ್ನ ರಿಹ್ಯಾಬಿಲಿಟೇಷನ್ ಮಾಡೋದಕ್ಕೂ ಕೂಡ ಇವತ್ತು ನಾವು ಸೂಚನೆ ಕೊಟ್ಟಿದ್ದೀವಿ. ಆ ಸಲಹೆ ಮೇರೆಗೂ ಕೂಡ ಈ ರೀಜ್ನಲ್ ಆ್ಯಕ್ಷನ್ ಪ್ಲ್ಯಾನನ್ನು ರೂಪಿಸಲಿಕ್ಕೆ ಅವರು ಮಾಡ್ತಾಯಿದ್ದೀವಿ. ಅಂದರೆ ಇವತ್ತು ನಮ್ಮ ಮನವಿಗೆ ಸ್ಪಂದಿಸಿ ಯೋಜನೆಯೂ ಕೂಡ ರೂಪಿಸಿ ಹಣದ ಒಂದು ಏನು ಸಹಾಯ ಬೇಕಾಗಿದೆ ಅದನ್ನು ಕೂಡ ಮೀಸಲಿಟ್ಟಿದ್ದಾರೆ. ಜೊತೆಗೆ ಒಂದು ತಾಂತ್ರಿಕ ನೆರವನ್ನು ಕೂಡ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ. ರಾಜ್ಯ ಸರ್ಕಾರ ಇವಾಗ ಸ್ಪಂದಿಸಿ ಈ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ, ಶಾಶ್ವತವಾದಂಥ ಪರಿಹಾರ ಕೊಡೋದಕ್ಕೆ ಕೈ ಜೋಡಿಸ್ಬೇಕು ಅಂತ ನಮ್ಮ ಸ್ಪಷ್ಟವಾದಂಥ ಆಗ್ರಹ. ಜೊತೆಗೆ ಇವತ್ತು ಏನು 6 ತಿಂಗಳು ಹಿಂದೆ ಮುಖ್ಯಮಂತ್ರಿಯ ಒಂದು ಕುರ್ಚಿಗಾಗಿ ಹಗ್ಗ ಜಗ್ಗಾಟ ನಡೆದಿದೆ, ಮುಗ್ದಿದೆ. ಈಗ ಮಂತ್ರಿ ಒಂದು ಕುರ್ಚಿಗಳಿಗೆ ಏನು ಹಗ್ಗ ಜಗ್ಗಾಟ ನಡೀತಾ ಇದೆ, ಕೊಡಗುಲು ಸಹ ಅದು ನಡೀತಾ ಇರುವಂಥದ್ದು. ಅದನ್ನ ಬಿಟ್ಟು ಸ್ಥಳೀಯ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ನಮ್ಮ ಸ್ಪಷ್ಟವಾದಂಥ ಆಗ್ರಹ. ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಕೊಡಗಿನಲ್ಲಿ ವನ್ಯಜೀವಿ ಮಾನವ ಸಂಘರ್ಷ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ. ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಯಾವುದೇ ರೀತಿಯ ಪರಿಹಾರ ರಾಜ್ಯ ಸರ್ಕಾರದಿಂದ ನಮಗೆ ಕಳೆದ 3 ವರ್ಷದಿಂದ ಸಿಕ್ಕಿಲ್ಲ. ಬರೀ ಘೋಷಣೆಗಳು ಮಾಡೋದು ಹೊರತು ಯಾವುದೇ ರೀತಿ ಘೋಷಣೆಗಳನ್ನು ಕಾರ್ಯರೂಪಕ್ಕೆ ತರೋದರಲ್ಲಿ ಅವರು ಯಶಸ್ವಿಯಾಗಿಲ್ಲ, ಸಂಪೂರ್ಣವಾಗಿ ವಿಫಲ ಆಗಿದ್ದಾರೆ. ಇವಾಗ ಕೇಂದ್ರ ಸರ್ಕಾರನೂ ಕೂಡ ಕೈ ಜೋಡಿಸಿದ್ದಾರೆ. ಪ್ರಾಜೆಕ್ಟ್ ಎಲಿಫೆಂಟಲ್ಲಿ ಹಂತಕ್ಕೆ 5 ವರ್ಷಕ್ಕೆ ಸುಮಾರು 350 ಕೋಟಿ ಇಲ್ಲಿ ಕೊಡ್ತಾರೆ. ಬರೀ ಹಣ ಅಲ್ಲ, ಹಣದ ಜೊತೆಗೆ ಅದಕ್ಕೆ ಒಂದು ಆ್ಯಕ್ಷನಲ್ ಪ್ಲ್ಯಾನ್, ರೀಜ್ನಲ್ ಆ್ಯಕ್ಷನ್ ಪ್ಲ್ಯಾನ್ ಅಂತ ಇಡೀ ದಕ್ಷಿಣ ಭಾರತ, ಯಾಕಂದರೆ ಪಶ್ಚಿಮ ಘಟ್ಟದ ಎಲ್ಲ ಒಂದು ಕ್ಷೇತ್ರಗಳಲ್ಲಿ ಈ ಸಮಸ್ಯೆಗಳು ಇದ್ದಾವೆ. ವಿಶೇಷವಾಗಿ ಆನೆ ಮಾನವ ಸಂಘರ್ಷದ್ದು. ಅದರಲ್ಲಿ ನಿಖರವಾಗಿ ಕೊಡಗು ಒಂದು ಮಾದರಿ ರೂಪಿಸೋದಕ್ಕೆ ಕೊಡಗುನೇ ಆಯ್ಕೆ ಮಾಡಿದ್ದಾರೆ. ಈ ಟೆಲಿಮೆಟ್ರಿ ಸಿಸ್ಟಮ್ ಅಂದರೆ ಆನೆಯ ಒಂದು ಮೂವ್ಮೆಂಟನ್ನು ಗುರುತಿಸಿ ಅದು ಎಲ್ಲೆಲ್ಲಿ ಹೋಗ್ತಾ ಇದೆ ಅಂತ ಒಂದು ಏನು ಎಚ್ಚರಿಕೆ ಕೊಡೋ ದೃಷ್ಟಿಯಲ್ಲಿ ಆ ಒಂದು ಸಿಸ್ಟಮನ್ನು ರೂಪಿಸಲಿಕ್ಕೆ ಇವತ್ತು ವಿರಾಜಪೇಟೆ ಮತ್ತು ಕೊಡಗುನ ಆಯ್ಕೆ ಮಾಡಿದ್ದಾರೆ. ಇದೆಲ್ಲನೂ ಕೂಡ ಕೇಂದ್ರ ಸರ್ಕಾರ ನಮಗೆ ಸ್ಪಂದನೆ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಏನು ಸಮಸ್ಯೆ ಆನೆಗಳಿದೆ ಅದನ್ನ ಗುರುತಿಸಿ ಯಾವ ರೀತಿ ಅದನ್ನ ರಿಹ್ಯಾಬಿಲಿಟೇಷನ್ ಮಾಡೋದಕ್ಕೂ ಕೂಡ ಇವತ್ತು ನಾವು ಸೂಚನೆ ಕೊಟ್ಟಿದ್ದೀವಿ. ಆ ಸಲಹೆ ಮೇರೆಗೂ ಕೂಡ ಈ ರೀಜ್ನಲ್ ಆ್ಯಕ್ಷನ್ ಪ್ಲ್ಯಾನನ್ನು ರೂಪಿಸಲಿಕ್ಕೆ ಅವರು ಮಾಡ್ತಾಯಿದ್ದೀವಿ. ಅಂದರೆ ಇವತ್ತು ನಮ್ಮ ಮನವಿಗೆ ಸ್ಪಂದಿಸಿ ಯೋಜನೆಯೂ ಕೂಡ ರೂಪಿಸಿ ಹಣದ ಒಂದು ಏನು ಸಹಾಯ ಬೇಕಾಗಿದೆ ಅದನ್ನು ಕೂಡ ಮೀಸಲಿಟ್ಟಿದ್ದಾರೆ. ಜೊತೆಗೆ ಒಂದು ತಾಂತ್ರಿಕ ನೆರವನ್ನು ಕೂಡ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ. ರಾಜ್ಯ ಸರ್ಕಾರ ಇವಾಗ ಸ್ಪಂದಿಸಿ ಈ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ, ಶಾಶ್ವತವಾದಂಥ ಪರಿಹಾರ ಕೊಡೋದಕ್ಕೆ ಕೈ ಜೋಡಿಸ್ಬೇಕು ಅಂತ ನಮ್ಮ ಸ್ಪಷ್ಟವಾದಂಥ ಆಗ್ರಹ. ಜೊತೆಗೆ ಇವತ್ತು ಏನು 6 ತಿಂಗಳು ಹಿಂದೆ ಮುಖ್ಯಮಂತ್ರಿಯ ಒಂದು ಕುರ್ಚಿಗಾಗಿ ಹಗ್ಗ ಜಗ್ಗಾಟ ನಡೆದಿದೆ, ಮುಗ್ದಿದೆ. ಈಗ ಮಂತ್ರಿ ಒಂದು ಕುರ್ಚಿಗಳಿಗೆ ಏನು ಹಗ್ಗ ಜಗ್ಗಾಟ ನಡೀತಾ ಇದೆ, ಕೊಡಗುಲು ಸಹ ಅದು ನಡೀತಾ ಇರುವಂಥದ್ದು. ಅದನ್ನ ಬಿಟ್ಟು ಸ್ಥಳೀಯ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ನಮ್ಮ ಸ್ಪಷ್ಟವಾದಂಥ ಆಗ್ರಹ.